ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಫಿಶ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಂಗುಡೆ ಫಿಶ್ ಏನಾದರೂ ಇದ್ದರೆ ಈ ಥರ ಕ್ರಿಸ್ಪಿ ಆಗಿರುವಂಥ ಕಟ್ಲೆಟ್ನ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಸ್ನ್ಯಾಕ್ಸಿಗೆ ಆಗಿರ್ಬೋದು, ಟೀ ಟೈಮ್ಗೆ ಆಗಿರ್ಬೋದು, ತುಂಬಾ ರುಚಿ ಇರುತ್ತೆ. ಹಾಗೆ ಮಕ್ಕಳಿಗಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ಕಟ್ಲೆಟ್ನ ಮಾಡಿ ತಿನ್ನೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ. ಹಾಗಾಗಿ ಮಕ್ಕಳು ಕೂಡ ಇಷ್ಟಪಡ್ತಾರೋ. ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎರಡು ಬಗೆಯಲ್ಲಿ ಅಂದರೆ ಒಂದೇ ಮಸಾಲಾನ ಉಪಯೋಗಿಸಿ ಎರಡು ರೀತಿಯಲ್ಲಿರುವಂಥ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು 4 ಪೀಸ್ ನೋಡಿ, ಅಂದರೆ ಬಂಗುಡೆ ಫಿಶ್ನ ತೊಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನು ಗರಂ ಮಸಾಲ, ಬೆಳ್ಳುಳ್ಳಿ ಶುಂಠಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು, ಸ್ವಲ್ಪ 4 ರಿಂದ 5 ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಪುಡಿ, ನಂತರ ಜಜ್ಜಿ ಇಟ್ಕೊಂಡಿರೋದು, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿನ ಎರಡು ರೀತಿಯಲ್ಲಿ ತೊಗೊಂಡಿದ್ದೀನಿ. ಹೆಚ್ಚಿ ಇಟ್ಕೊಂಡಿದ್ದು ತೊಗೊಂಡಿದ್ದೀನಿ, ಹಾಗೆ ಜಜ್ಜಿ ಕೂಡ ತೊಗೊಂಡಿದ್ದೀನಿ. ನಂತರ ಗರಂ ಮಸಾಲ ತೊಗೊಂಡಿದ್ದೀನಿ, ಉಪ್ಪು, ನಂತರ 2 ದೊಡ್ಡದಾಗಿರುವಂಥ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಪ್ಲೇಟ್ ಒಳಗೆ 1 ಎಗ್ ತೊಗೊಂಡಿದ್ದೀನಿ. ಇದು ಸೋಲ್ ನೋಡಿ, ಸೋಲ್ ಅಂತ ಅಂದರೆ ಸ್ವಲ್ಪ ಹುಳಿಯಾಗಿರುತ್ತೆ. ಸೋಲ್ ಇಲ್ಲ ಅಂತ ಅಂದರೆ ನೀವು ಹುಣಸೆ ಹಣ್ಣಿನ 1-2 ಪೀಸಷ್ಟು ಹುಣಸೆ ಹಣ್ಣನ್ನು ಬೇಕಿದ್ರೆ ಹಾಕ್ಕೊಳ್ಬೋದು. ನಂತರ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ 1 ಪ್ಲೇಟ್ ಒಳಗೆ ಇಟ್ಕೊಂಡಿದ್ದೆ. ನಂತರ ಇವಾಗ ಬಾಣಲೆ ಒಳಗೆ ಫಿಶ್ ಹಾಕ್ಕೊಂಡು ನಂತರ ನೀರು ಹಾಕ್ಕೊಂಡು ಆದಮೇಲೆ ಸೋಲು, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ 10 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ನೋಡಿ, ಈ ಥರ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ 10 ನಿಮಿಷ ಕುದಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಫಿಶ್ ಕಟ್ಲೆಟ್ಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಕುದಿಬೇಕು. 10 ನಿಮಿಷ ಕುದಿಸ್ಕೊಂಡ್ರೆ ಜಾಸ್ತಿ ಮುಳ್ಳುಗಳೇನಿರೋದಿಲ್ಲ, ಅಂದರೆ ರುಚಿಯಾಗಿರುತ್ತೆ ಫಿಶ್ ಕಟ್ಲೆಟು. ನೋಡಿ, ಯಾವುದೇ ಥರದ ಮಾಂಸ ಇರುವಂತಹ ಫಿಶನ್ನು ನೀವು ಕಟ್ಲೆಟ್ ಮಾಡಲಿಕ್ಕೆ ಉಪಯೋಗಿಸಿ. ತುಂಬಾ ರುಚಿಯಾಗಿರುತ್ತೆ. ಅಂದರೆ ಎಲುಬು ಜಾಸ್ತಿ ಇರಬಾರ್ದು, ಹಾಗೆ ಕಡಿಮೆ ಇರುವಂತಹ ಎಲುಬು ಏನಾದರೂ ಅಂದರೆ ಮುಳ್ಳುಗಳು ಸ್ವಲ್ಪ ಕಡಿಮೆ ಇರೋದನ್ನು ಉಪಯೋಗಿಸಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಬಂಗುಡೆ ಅಂದರೆ ಇದಕ್ಕೆ ಸ್ವಲ್ಪ ಮಾಂಸ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಇದು ಬಂಗುಡೆ ಕಟ್ಲೆಟ್ನ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಹೊಳೆಸಿ ಹಾಕ್ಕೊಂಡು 10 ನಿಮಿಷ ಇದನ್ನು ಕುದಿಸ್ಕೋಬೇಕು. ನೋಡಿ, ಇವಾಗ ಇದಿಷ್ಟು ಕುದ್ರೆ ಸಾಕು. ನೋಡಿ, ಇವಾಗ ಕ್ಲೋಸ್ ಮಾಡಿ ಒಂದು ಪ್ಲೇಟ್ ಒಳಗೆ ತೆಗೆದು ಹಾಕ್ತಾ ಇದ್ದೀನಿ. ನಂತರ ಇವಾಗ ಇದನ್ನು ಸ್ವಲ್ಪ ಆರಾದಮೇಲೆ ಮೇಲೆ ಇರುವಂಥ ಮಾಂಸನ ಮಾತ್ರ ಇದನ್ನು ಸಪ್ರೇಟಾಗಿ ತಕ್ಕೊಳ್ಬೇಕು. ನೋಡಿ, ಈ ಥರ ಹಿಚ್ಕಿದ್ರೆ ಸ್ವಲ್ಪ ಮುಳ್ಳುಗಳು ಏನಾದರೂ ಇದ್ದರೆ ನಮಗೆ ಕಾಣಿಸುತ್ತೆ. ಸ್ವಲ್ಪ ಸಮಾಧಾನವಾಗಿ ಕೂತು ಇದನ್ನು ತೆಕ್ಕೊಳ್ಬೇಕು, ಅಂದರೆ ಮುಳ್ಳುಗಳನ್ನು ತೆಗೆದಿಟ್ಕೊಳ್ಬೇಕು. ನೋಡಿ, ಈ ಥರ ವೈಟ್ ಭಾಗ ಮಾತ್ರ ನಾನು ತೆಗಿತಾ ಇದ್ದೀನಿ, ಅಂದರೆ ಒಳಗಡೆ, ಅಂದರೆ ಫಿಶ್ ಒಳಗಡೆ ಇರುವಂಥ ಮಾಂಸ ಮಾತ್ರ. ನೋಡಿ, ಈ ಥರ ಮುಳ್ಳುಗಳು ಏನಾದರೂ ಇದ್ದರೆ ತೆಗೆದಿಟ್ಕೊಂಡು ನಂತರ ಮಾಂಸ ಮಾತ್ರ ಇನ್ನೊಂದು ಪಾತ್ರೆದ್ರೊಳಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣದಾಗಿ ಮುಳ್ಳುಗಳಿರ್ತಾವೆ. ನೋಡಿ, ಆರಾಮಾಗಿ ಇದನ್ನು ಸ್ವಲ್ಪ ನೋಡಿ ತಕ್ಕೊಳ್ಬೇಕು. ನೋಡಿ, ಉಳಿದಿರೋದು ಕೂಡ ನಾನು ಇದೇ ರೀತಿ ಇದಿಷ್ಟು ಆಗಿದೆ. ನೋಡಿ ಸ್ವಲ್ಪನೂ ಮುಳ್ಳು ಏನೂ ಇರಬಾರ್ದು. ಕ್ಲೀನಾಗಿ ಈ ಥರ ತಕ್ಕೊಂಡಾದ್ಮೇಲೆ ಚೆನ್ನಾಗಿ 1-2 ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ. ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ 1 ಎಗ್ಗನ್ನು ನಾನಿಲ್ಲಿ ಒಡೆದಿಟ್ಕೊಂಡು ಹಾಕ್ತಾ ಇದ್ದೀನಿ. ನೋಡಿ, ಎಗ್ ಅಂತ ಅಂದರೆ ಮೊಟ್ಟೆ ಅಂತೀವಿ, ಹಂಗೆ ತತ್ತಿ ಕೂಡ ಅಂತ ಅಂತೀವಿ. ನೋಡಿ, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಗ್ ಹಾಕೋದ್ರಿಂದ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಎಗ್ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಹಾಗೆ ಕೂಡ ಮಸಾಲಾನ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ ಅದು ಕೂಡ. ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡಿದ್ದೀನಿ. ನಂತರ ಹಸಿಮೆಣಸಿನಕಾಯಿ 3 ರಿಂದ 4 ಸಣ್ಣ ಸೈಜಲ್ಲಿರುವಂಥದ್ದು. ನಂತರ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ,
ನೋಡಿ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಬೇಕು. ಇವಾಗ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಇದು ನಾನ್ ವೆಜ್ಗೆ ಹಾಕುವಂಥ ಗರಂ ಮಸಾಲ ನೋಡಿ. ನಂತರ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಉಪ್ಪು, ಟೇಸ್ಟ್ಗೋಸ್ಕರ ಉಪ್ಪು, ಸ್ವಲ್ಪ ಉಪ್ಪನ್ನು ನೋಡಿ ಕಡಿಮೆನೇ ಹಾಕೊಳ್ಳಿ. ನಂತರ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡಿದ್ದೀನಿ. ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಕಾರ್ನ್ಫ್ಲೋರ್ ಇಲ್ಲ ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇವಾಗ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಲಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಟೈಮ್ ಅಂತೂ ತಗೊಳ್ಳೋದೇ ಇಲ್ಲ, ತುಂಬಾ ಬೇಗ ಕಡಿಮೆ ಇರುವಂಥ ಸಾಮಗ್ರಿಗಳನ್ನ ಬಳಸಿ ಈ ಥರ ನೀವು ಈಸಿಯಾಗಿ ಯಾವುದೇ ಥರದ ಫಿಶ್ ಅಂದರೆ ಸ್ವಲ್ಪ ಮಾಂಸ ಇರುವಂತಹ ಫಿಶ್ಗಳನ್ನು ಉಪಯೋಗಿಸಿ ಈ ಥರ ನೀವು ಕಟ್ಲೆಟ್ನ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸ್ಕೂಲಿಗೆ ಅಂದರೆ ಸ್ಕೂಲ್ಗೆ ಹೋಗೋ ಟೈಮ್ದೊಳಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ಅಥವಾ ಟೀ ಟೈಮ್ಗೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಥರ ಕಾಣಿಸುತ್ತೆ. ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ನಾನು. ಹಾಗೆ ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ಸಣ್ಣ ರವೆ ಇಲ್ಲ ಅಂತಂದರೆ ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಚ್ಚಿ ಫ್ರೈ ಮಾಡ್ಕೊಳ್ಳಿಕ್ಕೆ. ನೋಡಿ ಈ ಥರ ಸಣ್ಣ ರವೆ ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟನ್ನು ಪ್ರೆಸ್ ಮಾಡಿ ಹಚ್ಚಿ ಫ್ರೈ ಮಾಡಿಕೊಂಡ್ರೆ ಅದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇವಾಗ ನೋಡಿ ಈ ಥರ ನಾನು ಸ್ವಲ್ಪ ತೊಗೊಂಡ್ಬಿಟ್ಟು ಲಡ್ಡುಗತ್ತೆ ಈ ಥರ ಉಳ್ಳೆಗಳನ್ನ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಗೋಲ್ಕ ಮಾಡಾದಮೇಲೆ ನಡಕ ಸ್ವಲ್ಪ ನೋಡಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಇವಾಗ ಉಳಿದಿರೋದು ಕೂಡ ನಾನು ಇದೇ ರೀತಿಯೇ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಅರ್ಧದಷ್ಟು ಈ ಥರ ಮಾಡಿದ್ದೀನಿ. ನಂತರ ರೋಲ್ ಗತೆ ಸ್ವಲ್ಪ ರೋಲ್ ಆಗಿರಲಿ ಅಂಥೇಳಿ ಬೇರೆ ರೀತಿಯಲ್ಲಿ ಕೂಡ ನಾನು ಇದನ್ನು ತೋರಿಸಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೋಬೋದು. ನೋಡಿ ಇದಿಷ್ಟು ಆಗಿದೆ ನೋಡಿ. ಇವಾಗ ಉಳಿದಿರೋದು ಕೂಡ ನೆಕ್ಸ್ಟ್ ನಾನು ಬೇರೆ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇದಿಷ್ಟಿದ್ರೆ ಸಾಕು. ಇವಾಗ ಸಣ್ಣ ರವೆದ್ರೊಳಗೆ ಈ ಥರ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ. ಅಂದರೆ ರವೆ ತುಂಬ ಎಲ್ಲ ಹತ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಹಂಗೆ ಬಾಣಲೆನ ಮೊದಲೇ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ನಂತರ ತವ ಕಾದಾದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸುತ್ತ ಕಡೆ ಎಲ್ಲ ಹಚ್ತಾ ಇದ್ದೀನಿ. ಅಂದರೆ ಎಣ್ಣೆಯಲ್ಲಿನೇ ಇದು ಸ್ವಲ್ಪ ಫ್ರೈ ಆಗೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ನೋಡಿ ಎಲ್ಲ ಸುತ್ತು ಕಡೆ ಎಲ್ಲ ಈ ಥರ ಎಣ್ಣೆ ಎಲ್ಲ ಹತ್ಕೊಂಡಿರಬೇಕು. ನಂತರ ಇವಾಗ ಮತ್ತೆ ನಾನು ಈ ಥರ ರವೆಯಲ್ಲಿ ಪ್ರೆಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಇದಿಷ್ಟು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸಣ್ಣ ಉರಿ, ಗ್ಯಾಸನ್ನು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಹಾಕಿದ ತಕ್ಷಣವೇ ಹೊಳಸ್ಕೋಬಾರ್ದು. ಒಂದು 5 ನಿಮಿಷ ಬಿಟ್ಟಾದಮೇಲೆ ಇದನ್ನು ಹೊಳಸ್ಕೊಳ್ಬೇಕು. ಅಂದರೆ ಸಣ್ಣ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಇವಾಗ ಈ ಥರ ಹೊಳಸ್ತಾ ಇದ್ದೀನಿ ಉಳಿದಿರೋದನ್ನು. ನಂತರ ಅದು ಸಣ್ಣ ಉರಿ ಇಟ್ಕೊಂಡು ಫ್ರೈ ಆಗೋದ್ರ ಒಳಗೆ ನಾನಿಲ್ಲಿ ಬೇರೆ ರೀತಿಯಲ್ಲಿ ಅಂದರೆ ರೋಲ್ ಗತೆ ಈ ಥರ ಮಾಡ್ತಾ ಇದ್ದೀನಿ ನೋಡಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ಉದ್ದಾಗೆ ರೋಲ್ ಗತೆ ಮಾಡ್ತಾ ಇದ್ದೀನಿ. ಅಂದರೆ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಿಂತಾರೆ ಅಂತೇಳ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ ಅಷ್ಟೇ. ಇದು ಕೂಡ ಈ ಥರ ರೋಲ್ ಗತೆ ಮಾಡ್ಕೊಂಡು ಆದಮೇಲೆ ರವೆಯಲ್ಲಿ ಈ ಥರ ಪ್ರೆಸ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. ನೋಡಿ ಇದಿಷ್ಟು ರವೆ ಹಚ್ಚಿ ಇಟ್ಕೊಂಡಿರೋದು ನೋಡಿ.
ನೋಡಿ ಇವಾಗ ಇದು ಕೂಡ ಸಣ್ಣದಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇವಾಗ ಮತ್ತೆ ಸ್ವಲ್ಪ ಹೊಳಸು ಹಾಕ್ತಾ ಇದ್ದೀನಿ ನೋಡಿ. ಅಂದರೆ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಹಾಗಾಗಿ ನೋಡಿದ್ರಲ್ವ. ಇವಾಗ ಇದಿಷ್ಟು ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿರುವಂಥ ಕಟ್ಲೆಟ್ ಇವಾಗ ರೆಡಿ ಆಯಿತು. ನೆಕ್ಸ್ಟ್ ಇದೆಲ್ಲ ತೆಗೆದಾದ್ಮೇಲೆ ಇಲ್ಲಿ ಮತ್ತೆ ರೋಲ್ ಗತೆ ನಾನು ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಸೇಮ್ ಇದೇ ರೀತಿಯೇ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಾದ್ಮೇಲೆ ಫ್ರೈ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿಯಾಗಿ ಅದು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ. ಉಳಿದಿರೋದು ಕೂಡ ಇವಾಗ ತವಾದ್ರೊಳಗೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಹತ್ಕೊಳ್ಬೇಕು. ನೋಡಿ ಇವಾಗ ಇದು ಒಳಗಡೆ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ರುಚಿ ಕೂಡ ಸೂಪರಾಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ಲಾಗಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.